ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬ ರೈತರಿಗೆ ಇಲ್ಲಿ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರದ ಒಂದು ಕುರಿತ ದೊಡ್ಡ ಸುದ್ದಿ ಇದಾಗಿದೆ. ಕಳೆದ ಕೆಲವು ತಿಂಗಳಿಂದ ಮಳೆ ಮತ್ತು ಬಿರುಗಾಳಿ ಹವಾಮಾನ ಬದಲಾವಣೆಯಿಂದ ರೈತರ ದೊಡ್ಡ ಪ್ರಮಾಣದ ನಷ್ಟ ಅನುಭವಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈಗ ಸರ್ಕಾರದಿಂದ ಈ ಒಂದು ಹಣವನ್ನು ನೀಡುವುದಕ್ಕೆ ಒಂದು ನಿರ್ದಿಷ್ಟ ಅವಧಿಯನ್ನು ಕೂಡ ನಿಗದಿಪಡಿಸಲಾಗಿದೆ. ಅಂದ್ರೆ ಇಲ್ಲಿ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತೇವೆ ಅನ್ನುವ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಇಲ್ಲಿ ಸಚಿವರು ತಿಳಿಸಿದ್ದಾರೆ. ಇದರಲ್ಲಿ ಇನ್ನು 10 ದಿನದ ಒಳಗಡೆ ನಿಮ್ಮ ಖಾತೆಗೆ ಒಂದು ಹಣ ನೇರವಾಗಿ ಬರುತ್ತದೆ ಅಂತ ಕೂಡ ತಿಳಿಸುವ ಮಾಹಿತಿ ಇದಾಗಿದೆ. ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಈ ಒಂದು ಹಣ ಮೊದಲಿಗೆ ಬರುವ ಒಂದು ಸಾಧ್ಯತೆ ಇದೆ ಮತ್ತು ರೈತರು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಈ ಒಂದು ಹಣ ನಿಮಗೆ ಸಿಗುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರಲ್ಲಿ, ರಾಜ್ಯದಲ್ಲಿ ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಭಾರಿ ಮಳೆಯಿಂದ ಬಹಳಷ್ಟು ಬೆಳೆಗಳು ಹಾನಿ ಸಂಭವಿಸಿದೆ. ಈ ಒಂದು ಕುರಿತು ಜಿಲ್ಲಾವಾರು ವರದಿಯನ್ನು ಸಿದ್ಧಗೊಳಿಸಲಾಗಿದೆ ಮತ್ತು ಸರ್ಕಾರ ಈಗ ಪರಿಹಾರ ಬಿಡುಗಡೆ ಒಂದು ಮಾಹಿತಿ ಅಂತಿಮ ಹಂತವನ್ನು ಕೂಡ ನಿರ್ದಿಷ್ಟವಾಗಿ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಕೃಷಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ಒಂದು ಮಾಹಿತಿ ಹೇಳಿರುವ ಪ್ರಕಾರ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ನಾವು ಈ ಒಂದು ಹಣವನ್ನು ಇನ್ನು 10 ದಿನದ ಒಳಗಡೆ ರೈತರ ಖಾತೆಗೆ ಹಣವನ್ನು ಹಾಕ್ತೇವೆ ಎನ್ನುವ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದಾರೆ. ಮತ್ತು ರೈತರ ಕಾಯುತ್ತಿರುವ ಒಂದು ಹಣವು ನವೆಂಬರ್ ಮಧ್ಯದಲ್ಲಿ ಬರುವ ಒಂದು ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಹಣ ಬರುವ ಒಂದು ನಿರ್ದಿಷ್ಟವಾದ ಅವಧಿಯನ್ನು ಕೂಡ ತಿಳಿಸಲಾಗಿರುವ ಕಾರಣಗಳಿಂದ ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ, ಮೊದಲಿಗೆ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಕೂಡ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಹಣ ಯಾವ ಜಿಲ್ಲೆಗೆ ಬರ್ತಾ ಇದೆ ಎನ್ನುವ ವಿವರವನ್ನು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಇನ್ನು 10 ದಿನದ ಒಳಗಡೆ ಪ್ರತಿಯೊಬ್ಬ ರೈತರ ಖಾತೆಗೆ ಒಂದು ಹಣ ಜಮಾ ಆಗ್ತಾ ಇದೆ. ಅದರಲ್ಲೂ ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಮೊದಲನೇ ಹಂತದಲ್ಲಿ ಬರುವ ಸಾಧ್ಯತೆ ಬಹಳಷ್ಟಿದೆ ಮತ್ತು ಉಳಿದ ಜಿಲ್ಲೆಗಳಿಗೂ ಕೂಡ ಬರುತ್ತದೆ, ಆದ್ರೆ ಸ್ವಲ್ಪ ತಡವಾಗಿ ಬರ್ತದೆ. ಆದ್ರೆ ಇವಾಗ ಈ ಒಂದು ಜಿಲ್ಲೆಗೆ ಬರುವ ಒಂದು ಸಾಧ್ಯತೆ ಇದೆ. ಈ ಒಂದು ಮಾಹಿತಿಯನ್ನು ಸರ್ಕಾರದಿಂದ ತಿಳಿಸಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಯಾವ ಜಿಲ್ಲೆಗೆ ಮೊದಲು ಬರ್ತಾ ಇದೆ ಅಂತ ನೋಡೋದಾದ್ರೆ ಕಲಬುರಗಿ. ಹೌದು ಸ್ನೇಹಿತರೆ, ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿ ಒಳಗಾಗಿರುವ ಕಾರಣಗಳಿಂದ 3.24 ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ. ಅದಕ್ಕೆ ಒಂದು ಹಣವನ್ನು ಅದಕ್ಕೆ ಬೇಗ ಹಾಕ್ತಾ ಇದ್ದಾರೆ. ಮತ್ತು ಬೀದರ್ ಜಿಲ್ಲೆಯಲ್ಲೂ ಕೂಡ 40% ಅಷ್ಟು ಬೆಳೆ ಹಾನಿಯಾಗಿದ ವರದಿ ಕೂಡ ಕಂಡು ಬಂದಿದೆ. ಅದಕ್ಕೂ ಕೂಡ ಬೇಗ ಹಾಕ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ. ಮತ್ತು ಯಾದಗಿರಿ ಜಿಲ್ಲೆ ನೋಡೋದಾದ್ರೆ ಮಳೆ ನೀರಿನ ತಡೆ ಆಗಿದೆ. ಈ ಒಂದು ಜೋಳ ಕಾಳು ಬಹಳಷ್ಟು ನಷ್ಟಕ್ಕೆ ಎದುರಾಗಿರುವ ಕಾರಣಗಳಿಂದ ಯಾದಗಿರಿಗೂ ಕೂಡ ಮೊದಲು ಬರುವ ಒಂದು ಆದ್ಯತೆ ಇದೆ. ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ತುಂಗಭದ್ರಾ ಪ್ರದೇಶದಲ್ಲಿ ನೀರಿನ ಹೆಚ್ಚಳದಿಂದ ಹಾನಿಯಾಗಿರುವ ಕಾರಣಗಳಿಂದ ಪ್ರತಿಯೊಂದು ಬೆಳೆಯೂ ಹಾನಿಯಾಗಿದೆ. ಅದಕ್ಕೋಸ್ಕರ ಈ ಒಂದು ಹಣವನ್ನು ಕೂಡ ಮೊದಲನೇ ಹಂತದಲ್ಲಿ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಹಾಕ್ತಾ ಇದ್ದಾರೆ. ಮತ್ತು ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಸಣ್ಣ ಬೆಳೆಗಳು ಬಹಳಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ. ಅಂತ ಬೆಳೆಗಳಿಗೂ ಕೂಡ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿದಿದೆ. ಅದು ಮತ್ತು ಇನ್ನೊಂದು ಕಾರಣ ಏನಂದ್ರೆ ಕೀಟ ಹಾನಿಯಿಂದ ಬಹಳಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ. ಅದು ಒಂದು ಸಾಧ್ಯತೆ ಬಹಳಷ್ಟಿದೆ ಮೊದಲನೇ ಹಂತದಲ್ಲಿ ಬರುವುದು. ಮತ್ತು ಬಾಗಲಕೋಟೆ ಜಿಲ್ಲೆ ನೋಡೋದಾದ್ರೆ ದ್ರಾಕ್ಷಿ ಮತ್ತು ಶೇಂಗಾ ನಷ್ಟವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ತೊಗರಿ ಮತ್ತು ಬಹಳಷ್ಟು ಕಾಳುಗಳು ಮತ್ತು ತರಕಾರಿಗಳು ಬಹಳಷ್ಟು ಹಾಳಾಗಿರುವ ಕಾರಣಗಳಿಂದ ಮೊದಲಿಗೆ ಆದ್ಯತೆಯಾಗಿ ಹಾಕ್ತಾ ಇದ್ದಾರೆ. ಮತ್ತು ಹಾವೇರಿ ಜಿಲ್ಲೆ ನೋಡೋದಾದ್ರೆ ಎಳ್ಳು ಮತ್ತು ತೊಗರಿ ಹಾಳಾಗಿರುವ ಕಾರಣಗಳಿಂದ ಈ ಒಂದು ಬಹಳಷ್ಟು ಕಾಳು ರೀತಿಯಲ್ಲಿ ಹಾಳಾಗಿದೆ. ಅದಕ್ಕೋಸ್ಕರ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಮತ್ತು ಗದಗ ಜಿಲ್ಲೆ ನೋಡೋದಾದ್ರೆ ಮಳೆ ಇಲ್ಲದ ನಂತರದ ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಈ ಒಂದು ಹಣವನ್ನು ಹಾಕಲಾಗಿದೆ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನೋಡೋದಾದ್ರೆ 20% ಅಷ್ಟು ಮಳೆ ಹಾನಿಯಾಗಿರುವ ಕಾರಣಗಳಿಂದ ಬಹಳಷ್ಟು ಬೆಳೆಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಉತ್ತರ ಕನ್ನಡ ಜಿಲ್ಲೆ ನೋಡೋದಾದ್ರೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಮಣ್ಣು ಕುಸಿದು ಬಹಳಷ್ಟು ಹಾನಿಯಾಗಿದೆ. ಆ ಒಂದು ವರದಿ ಪ್ರಕಾರ ಈ ಒಂದು ಹಣವನ್ನು ಹಾಕಲಾಗ್ತಾ ಇದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನೋಡೋದಾದ್ರೆ ಅಲ್ಪ ಪ್ರಮಾಣದ ಮಳೆ ಹಾನಿಯಾಗಿದೆ. ಹೌದು ಸ್ನೇಹಿತರೆ, ಅಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದ ಮಳೆ ಆಗಿರುವ ಕಾರಣಗಳಿಂದ ಬೆಳೆಗಳು ಹಾನಿಯಾಗಿದ್ದಾವೆ. ಮತ್ತು ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಅರೆಕಾಯಿ ಮತ್ತು ಬಹಳಷ್ಟು ಭತ್ತಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಚಿತ್ರದುರ್ಗದಲ್ಲಿ ನೋಡೋದಾದ್ರೆ ಕಡಿಮೆ ಮಳೆಯಿಂದ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ತುಮಕೂರು ಜಿಲ್ಲೆಯಲ್ಲಿ ನೋಡೋದಾದ್ರೆ ಕಡಲೆ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದಿಷ್ಟು ಜಿಲ್ಲೆಗೆ ಮೊದಲಿಗೆ ಬರುವ ಒಂದು ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಾ ಇವಾಗ ಹೇಳಿದೆ ಅಲ್ವಾ, ಇಷ್ಟು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬಂದ ಬಳಿಕ ಉಳಿದ ಹಂತದಲ್ಲಿ ಮತ್ತೆ ಬರುವ ಒಂದು ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ. ಏಕೆಂದ್ರೆ ಇಲ್ಲಿ ಹಂತವಾಗಿ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಉಳಿದ ಜಿಲ್ಲೆಗಳಿಗೆ ಇನ್ನೊಂದು ಹಂತವಾಗಿ ಹಾಕ್ತಾ ಇದ್ದಾರೆ. ಹಂತವಾಗಿ ಹಾಕಿದ್ರೆ ಬಹಳಷ್ಟು ಬೇಗ ರೈತರ ಖಾತೆಗೆ ಈ ಒಂದು ಹಣ ಜಮಾವಾಗುತ್ತದೆ ಎನ್ನುವ ನಿರೀಕ್ಷೆ ಇಟ್ಕೊಂಡು ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಒಟ್ಟಾರೆ ಸುಮಾರು 3.7 ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಜೆಟ್ಟಿ ಸಮೀಕ್ಷೆಯಲ್ಲಿ ಅಂದ್ರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯನ್ನು ನೋಡೋದಾದ್ರೆ 3.7 ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಜೆಟ್ಟಿ ಸಮೀಕ್ಷೆ ದೃಢಪಡಿಸಲಾಗಿದೆ. ಮತ್ತು ಈ ಒಂದು ಹಣದ ಪ್ರಕ್ರಿಯೆ ಯಾವ ರೀತಿ ಬರ್ತಾ ಇದೆ, ಈ ಒಂದು ಹಣ ಯಾವ ರೀತಿ ನಿಮಗೆ ಸಿಗಲಿದೆ ಅಂತ ನೋಡೋದಾದ್ರೆ ಇಲ್ಲಿ ಒಟ್ಟು 4,17,596
ರೈತರ ಬೆಳೆ ಹಾನಿಯಾದ ಒಂದು ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ. ದಾಖಲೆ ಪರಿಶೀಲನೆ ನಂತರ ಪ್ರತಿ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಆಗ್ತಾ ಇದೆ. ಮತ್ತೆ ಇಲ್ಲಿ ನೋಡೋದಾದ್ರೆ ಇಲ್ಲಿ 1,500 ಕೋಟಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ನಿರ್ದಿಷ್ಟವಾಗಿ ಬಿಡುಗಡೆ ಮಾಡ್ತಾ ಇದೆ. ಇನ್ನು 10 ದಿನದಲ್ಲಿ ಒಂದು ಹಣ ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ಇಲ್ಲಿ ಕೃಷಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಒಂದು ಹಣವು ನಿಮಗೆ ಆದಷ್ಟು ಬೇಗ ಬರುತ್ತದೆ. ಈ ಒಂದು 10 ದಿನದ ಒಳಗಡೆ ನಿಮ್ಮ ಖಾತೆಗೆ ಒಂದು ಹಣ ಬಂದು ತಲುಪುತ್ತದೆ ಅಂತ ಕೂಡ ತಿಳಿಸಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಖಾತೆ ಸಂಖ್ಯೆಯನ್ನು ಬ್ಯಾಂಕ್ ನಲ್ಲಿ ಸಂಕೀರ್ಣಗೊಳಿಸಬೇಕು ಮತ್ತು ಪೋರ್ಟಲ್ ನಲ್ಲಿ ಹೆಸರು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡಿಸಿಕೊಳ್ಳಿ. ತಹಶೀಲ್ದಾರ್ ಕಚೇರಿ ಅಥವಾ ಕೃಷಿ ಇಲಾಖೆಯ ಸಹಾಯ ಕೇಂದ್ರಕ್ಕೆ ಭೇಟಿ ನೀಡಿ ಈ ಒಂದು ಹಣ ನಿಮಗೆ ಯಾವಾಗ ಬರುತ್ತದೆ ಅಂತ ಕೂಡ ಅವರು ನಿಮಗೆ ತಿಳಿಸ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ. ಈ ಒಂದು ಹಣವು 10 ದಿನದ ಒಳಗಡೆ ಬಿಡುಗಡೆ ಆಗುತ್ತದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿದಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ನವೆಂಬರ್ ಮಧ್ಯದಲ್ಲಿ ಒಂದು ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸರ್ಕಾರ ಪ್ರಥಮ ಹಂತದಲ್ಲಿ ನಾ ಹೇಳಿದೆ ಅಲ್ವಾ, ಅಷ್ಟು ಜಿಲ್ಲೆಗೆ ಹಾಕಲಾಗ್ತಾ ಇದೆ ಮತ್ತು ಉಳಿದ ಜಿಲ್ಲೆಗೆ 2ನೇ ಹಂತದಲ್ಲಿ ಹಾಕುತ್ತದೆ. ಹಂತ ಆಗಿ ಹಾಕಿದ್ರೆ ಬೇಗ ನಿಮ್ಮ ಖಾತೆಗೆ ಒಂದು ಹಣ ಬಂದು ತಲುಪುತ್ತದೆ ಅನ್ನುವ ನಿರೀಕ್ಷೆ ಇಟ್ಕೊಂಡು ಈ ಒಂದು ಹಣವನ್ನು ಹಂತವಾಗಿ ಹಾಕ್ತಾ ಇದ್ದಾರೆ. ರೈತರೇ, ಈ ಬಾರಿ ಸರ್ಕಾರದ ಕ್ರಮ ವೇಗವಾಗಿ ನಡೀತಾ ಇದೆ. ನಿಮ್ಮ ಅರ್ಜಿ ಸಲ್ಲಿಸಿದ್ರೆ ತಕ್ಷಣವಾಗಿ ಸಮೀಪದ ಕೃಷಿ ಇಲಾಖೆಗೆ ಸಂಪರ್ಕಿಸಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ. ಹಣ ಬಂದ ನಂತರ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಬೇಗ ತಿಳಿಸಿ. ಪ್ರತಿಯೊಬ್ಬರು ಕೂಡ ಈ ಒಂದು ಕಮೆಂಟ್ ತಿಳಿಸೋದ್ರಿಂದ ಬಹಳಷ್ಟು ರೈತರಿಗೆ ಈ ಒಂದು ಅವಕಾಶ ಸಿಗುತ್ತದೆ. ಈ ಒಂದು ಹಣ ನಮಗೂ ಹಾಕ್ತಾರಾ ಅಂತ ಕೂಡ ಗೊತ್ತಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಮುಂದಿನ ಜಿಲ್ಲೆಗಳ ಲಿಸ್ಟ್ ಅನ್ನು ಯಾವಾಗ ಬಿಡ್ತಾರೋ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.